ಯಾಕನ ಇವತ್ತು ನನ್ನ ಮಗಳನ್ನ ಭಾಳ ನೋಡಿಸ್ಬೇಕಂತ ಅನ್ಸಾಕತ್ತತ್ತೆ. ಅದಕ್ಕೆ ನಾನು ನನ್ನ ಮಗಳನ್ನಾರ ಹೋಗಿ ನೋಡ್ಕೊಂಡು ಅಜ್ಜಿಗೆ ಭಾಳ ಹುಷಾರಿಲ್ಲ, ಅದಕ್ಕೆ ಬಾವ ಅಂಥೇಳಿ ಕರ್ಕೊಂಡು ಬರ್ಬೇಕು ಒಂದು 4 ದಿನ ಮನೆಗಾರ. ಪಾಪ ಮದುವೆ ಆದಾಗಿಂದ ಅಲ್ಲಿ ಅತ್ತಿ ಮನೆಯಾಗ ಅದಾಳ ನನ್ನ ಮಗಳು. ಒಂದಿನ ಕರ್ಕೊಂಬರೋಕ್ಕಾಗಿಲ್ಲ. ಚುನೆ ಬಂತಂದ್ರೂ ಕಳಿಸ್ಲಿಲ್ಲ ಅವ್ರ ಅತ್ತಿ. ಅದಕ್ಕೆ ನಾಗಿಲ್ಲ ನನ್ನ ಮಗ ನನ್ನ ಊರಿಗೆ ಹೊಂಟಾನಂತೆ ಅಲ್ಲೇ ಇಟ್ಕೊಂಡ್ಲು. ಈಗ ನನ್ನ ಮಗಳು ಈಗಾರ ಹೋಗಿ ನೋಡ್ಕೊಂಡು ಕರ್ಕೊಂಡಾದ್ರೂ ಬಂದ್ರಾತು. ಏನು ದೊಡ್ಡ ಮನೆ ಕೊಟ್ಟು ಅಂಥೇಳಿ ಹೋಗೋಕ್ಕಾಗವಲ್ತು ಬರೋಕ್ಕಾಗವಲ್ತು. ಹಾಂ, ಅದಕ್ಕೆ ಹೋದ್ರಾತು. ಇಲ್ಲ ಅತ್ತಮ್ಮ, ಇವಾಗ ಹೋಗಿ ನಾನು ಕೆಲಸ ಎಲ್ಲ ಮಾಡ್ತೀನಿ. ನೀವು ಬೇಜಾರು ಮಾಡ್ಕೋಬೇಡ್ರಿ, ನೀವು ಹಿಂಗೆ ಸಿಟ್ಟು ಮಾಡ್ಕೋಬೇಡ್ರಿ. ನೀವು ಹಿಂಗೆ ಸಿಟ್ಟು ಮಾಡ್ಕೊಂಡ್ರೆ ನನಗೆ ಒಂಥರ ಆಗ್ತತಿ. ಕಟ್ಟಿಗೆ ತೊಗೊಂಬಂದೇನೆ ಅತ್ತಮ್ಮ, ನೀರನ್ನ ಹೋಗಿ ಕಾಸ್ತಾನತ್ತೆ. ಇವಾಗ ಕಾಸಿ ಅಡುಗೆನೂ ಮಾಡೋಕೆ ಇಡ್ತೀನಿ. ಅಕ್ಕ, ನನಗೂ ಕುಂತು ಬೇಜಾರಾಗತ್ತತಿ. ನಾನು ನಿನಗೇನಾದರೂ ಹೆಲ್ಪ್ ಮಾಡಲಿ? ನಾನು ಮನೆ ಕಸ ಹೊಡಿತೀನಿ. ಇಷ್ಟೊತ್ತನ ಯಾಕೋ ಸುಸ್ತಾಗತ್ತಿತ್ತು. ಇವಾಗ ಆರಾಮ್ ಅನ್ಸಾಯತಿ, ಫ್ರೆಶ್ ಆದಂಗೆ ಅನ್ಸಾಯತಿ. ಅದಕ್ಕೆ ನಾನು ಮನೆ ಎಲ್ಲ ಕಸ ಹೊಡೆದು ಬಾಂಡೆ ಎಲ್ಲ ತೊಳ್ಕೊತೀನಿ. ನೀನು ನೀರು ಕಾಯಕ್ಕಿಟ್ಟು ಅಡುಗೆ ಎಲ್ಲ ರೆಡಿ ಮಾಡ್ಕೊ, ಸರಿನಾ? ಸರಿ ಸೋನು, ಆಯಿತು. ನೀನು ಮಾಡ್ಬೇಕನ್ಸಿದ್ರೆ ಮಾಡು, ಇಲ್ಲ ಅಂದ್ರೆ ನಾನು ಮಾಡ್ಕೋತೀನಿ ನೀರು ಕಾಯಕ್ಕಿಟ್ಟು. ಅಲ್ಲ, ನನ್ನ ಮಗ ಯಾವತ್ತು ಕೇಳಿದಾರ ಬಂದ ಏನಂತಿ ಬರ್ಬೇಕು ಕೇಳ್ಬಿಟ್ಟ. ನನಗೆ ಯಾಕೇನು ಅನುಮಾನ ಹುಟ್ಟಾಕತ್ತತಿ, ಏನಾರ ಮಾಡ್ಯಾಳೇನ ಅಂತೇಳಿ. ಅಯ್ಯೋತಿ, ನಾನು ಯಾಕೆ ಏನಾರ ಮಾಡಲಿ? ಅವ್ರಿಗೆ ನಾನು ಏನಾರ ಮಾಡೋಕೆ ಮನೆ ಬಿಟ್ಟು ಎಲ್ಲಾರ ಹೊರಗೆ ಹೋದ್ರೆ ಅಲ್ಲ, ಮನ್ಯಾಗ ಇರ್ತೀನಲ್ಲತ್ತಿ. ನಾನು ಇದುವರೆಗೂ ತವ್ರ ಮನೆಗೂ ಹೋಗಿಲ್ಲ. ಮದುವೆಯಾಗಿ ಬಂದಾಗಿಂದ ಇಲ್ಲೇ ಅದನ್ನು. ಅವ್ವಗಳು ಕರೆದ್ರು ನೀವು ಕಳಿಸ್ಲೂ ಇಲ್ಲ. ನಾನು ಏನು ಹೋಗಿ ಏನು ಮಾಡ್ಕೊಂಡು ಬರ್ತೀನಿ? ಅವ್ರು ಏನಾದರೂ ನನಗೆ ಸಪೋರ್ಟಾಗಿ ನಿಂತ್ರ ಯಾಕತ್ತೆ ಹೀಗೆಲ್ಲ ಮಾತಾಡ್ತೀರಿ? ಭೂಮಿ ಯಾರು ಬಂದರು? ಯಾರ ಭೂಮಿ ಅನ್ನಕತ್ತಾರ? ಯಾರವರು? ಅಯ್ಯೋ, ನಮ್ಮವ್ವ ಬಂದಿರ್ಬೇಕ್ರಿ. ಭಾಳ ದಿನ ಆತಲ್ಲ ಮಗಳು ನೋಡಕಂತೇಳಿ ಬಂದಿರ್ಬೇಕ್ರಿ ಅತ್ತಿ. ನಿಮ್ಮವ್ವನ ಮುಂದೆ ಏನಾರ ಹೇಳ್ಬೇಕು, ಇಲ್ಲಿ ಆಗೋದನ್ನ ಮಾಡೋದನ್ನ. ಆಮೇಲೆ ನನಗೆ ಗ್ರಾಚಾರ ಬಿಡಿಸ್ತಾನೆ. ಗ್ರಾಚಾರ ಹೆಂಗಿರ್ಬೇಕಂತಂದ್ರೆ ಏನೂ ಆಗೇ ಇಲ್ಲ, ಏನೂ ಇಲ್ಲ, ಎಲ್ಲ ನಗ್ನಗ್ತಾ ಇರ್ಬೇಕು. ನಾನೇನೇನೇ ಕಷ್ಟ ಕೊಡೋದಿಲ್ಲ, ಕೆಲಸ ಮಾಡಂತಿರ್ತಿರೋದು ಅಷ್ಟ. ಅದಕ್ಕೆ ನಕ್ಕೋದು ಚಂದಾಗ ಇರ್ಬೇಕಷ್ಟೇ. ನಿಮ್ಮ ಅವ್ವ ಬಂದಾಗ ಇಲ್ಲಿದು ಏನಾರ ಒಂದೀಟ ನಿಮ್ಮ ಅವ್ವಗೆ ಏನಾರ ಗೊತ್ತಾಗಬೇಕಲ್ಲ. ಆಮೇಲೆ ನೋಡು, ಸಂದಕ ಮುರಿತಾನೆ. ನೆನಪಿರ್ಲಿ ಏನು. ಹೋಗಿ ಚಂದಾಗ ಮಕ್ಕ ತಗೊಂಡು ಹಲ್ಕಿಸ್ಕೊಂತ ಇರು. ಹಿಂಗಪ್ಪ ಅಂತ ಮಕ್ಕ ಮಾಡಿ ಏನೋ ಆದರಂಗ ಇರಬೇಡ. ಹೋಗು. ನಿಮ್ಮವ್ವ ಬರೋಣ ಮತ್ತೆ ಕೇಳ್ತಾಳ, ಯಾಕವ್ವ ಮಗಳ ಏನಾಯ್ತು, ಹಿಂಗೆ ಯಾಕದಿ ಮಗ, ಹಿಂಗೆ ಯಾಕೆ ಮಾಡ್ಕೊಂಡಿದ್ದೀಯ ಅಂತೇಳಿ. ಅದಕ್ಕೆ ನಿಮ್ಮವ್ವ 2 ನಿಮಿಷ ಬರೋರಾಗ ಇಲ್ಲಿ ತಯಾರಾಗಿ ನಿಂತಿರ್ಬೇಕು. ನೀನು ಓಡ್ ಹೋಗಿಲ್ಲಿಂದ. ಅಯ್ಯೋ ಅತ್ತಿ, ಆಯ್ತು ರೀ, ನಾನೇನು ಅವ್ರ ಮುಂದೆ ಹೇಳಂಗಿಲ್ರಿ. ನಾನು ಯಾಕ್ರಿ ಹೇಳಿ ಅತ್ತಿ, ನಾನೇನು ಹೇಳಂಗಿಲ್ರಿ. ಹೋಗ ಮುಳ, ಇನ್ನೂ ಇಲ್ಲೇ ನಿಂತ್ಕೊಂಡೇನು ಕಡಿ ಕೇಳಕತ್ತೀನ? ಹೋಗು, ಮಕ್ಕ ತಗೊಂಡು ಬಂದ ನಿಂದ್ರೆ ಇಲ್ಲಿ. ಆಯ್ತು ರೀ ಅತ್ತಿ. ಅಲ್ಲ ಸೋನು, ನೀನು ಯಾಕೆ ಮಾಡ್ತೀರಂದಿ? ಆಯ್ತು ಮಾಡ್ತಿದ್ಲಲ್ಲ ಹೆಂಗು. ಮತ್ತು ನೀನು ಸಾಕಾಗೈತಿ ಅತ್ತಿ ಅಂದು ಈಗ ನೋಡಿದ್ರೆ ಮತ್ತೆ ಕೆಲಸ ಮಾಡ್ತಾ ಅಂತೇನು? ನಿನ್ನಿಷ್ಟ ಬಿಡು, ಏನಾರ ಮಾಡ್ಕೊ. ಸಿಗುವ ಹೆಂಗದಿ, ಆರಾಮದೇನು? ಅಯ್ಯೋ, ಯಾವಾಗ ನೋಡ್ತಾನೆ ಅಂದ್ಕೊಂಡಿದ್ದಿ ನೋಡು. ಭಾಳ ದಿನ ಆಗಿತ್ತು, ನಾನು ನೋಡ್ಕೊಂಡು ಹೋದ್ರಾತಂತೇಳಿ ಬನ್ನಿ. ಆರಾಮದ್ರೆ ಯವ ಸೋನು? ಆರಾಮದೇವ? ಹಾಂ ಆಂಟಿ, ಆರಾಮದನು. ನೀವು ಆರಾಮದರ? ಬರ್ರಿ ಆಂಟಿ, ಕುಂದಿರ್ರಿ. ನೀರು ತೊಗೊಂಬರ್ಲಿ? ನೀರೇನು ಬ್ಯಾಡ ಬಿಡಿವ, ಬರುವಾಗ ಕುಡ್ಕೊಂಡ ಬನ್ನಿ. ಅದು ನಾನು ಭೂಮಿ ನೋಡಿದ್ರಾತಂತೇಳಿ ಬಂದಿದ್ನಿ. ಅದು ಸ್ವಲ್ಪ ಮನ್ಯಾಗ ಅತ್ತೆವಾಗ ಭಾಳ ಹುಷಾರಿದ್ದಿಲ್ಲ, ಕರ್ಕೊಂಡು ಹೋದ್ರಾತಂತೇಳಿ ಕರಿಯಾಕ ಬಂದೀನಿ. ಅಯ್ಯ, ನೀವು ಒಂದು ಮಾತು ಹೇಳ್ದನ ಈಗ ಕರಿಯಾಕೆ ಬಂದರಿ? ಬರ್ರಿ ಕುಂದ್ರ ಬರ್ರಿ, ಇಲ್ಲೇ ಬರ್ರಿ. ಭೂಮಿ ಬಾ, ನಿಮ್ಮವ್ವ ಬಂದಾಳು. ನೀನು ಒಳಗೆ ಏನು ಮಾಡಾಕತಿ? ಮಕ್ಕೊಂಡು ಏನು? ಆಯ್ತಮ್ಮ ಬಂದೆ. ಬರೀ ಈ ಟೈಮ್ದಾಗ ಮಕ್ಕೋತಾಳ್ರಿ. ಕೆಲಸ ಮಾಡಿರ್ತಾರಲ್ಲ ನೋಡಿ, ಕೆದ್ದದಾಳು ಆಕಿ ಮಕ್ಕೊಂಡು ನಿದ್ದೆ ಮಾಡಾಕತ್ತಾಳ ಏನ. ಬರ್ತಾ ಬರ್ರಿ ಕುಂದ್ರ ಬರ್ರಿ. ಹಾಂ, ಮತ್ತು ಮನೆಗೆಲ್ಲ ಆರಾಮದಾರೇನು? ಅತ್ತೆ ಓದಿ ಹೆಂಗದಾರ? ಮತ್ತು ಅನ್ನಾರು ಹೆಂಗದಾರ? ಸೋಮಣ್ಣ, ಆಮೇಲೆ ರಾಜಕ್ಕ, ಆಮೇಲೆ ಆಕಿ ಇನ್ನೊಬ್ಬಾಕಿದ್ಲಲ್ಲ, ಆಕೆ ಹೆಸರೇನೋ ಇತ್ತಲ್ರಿ, ನಿತ್ಯವನ್ನ. ಎಲ್ಲ ಹೆಂಗದಾರ? ಆರಾಮದಾರೇನ್ರಿ? ಎಲ್ಲರೂ ಆರಾಮದಾರ ರೀ. ಹುಡುಗರಾತು ಎಲ್ಲರೂ ಆರಾಮದಾರ. ಅತ್ತೆವಾಗ ಒಂದು ಸ್ವಲ್ಪ ಯಾಕೋ ಸೀರಿಯಸ್ ಅಂತ ಅಂದಾರ ಡಾಕ್ಟ್ರು. ಅದಕ್ಕೆ ಮತ್ತು ಅತ್ತೆವ ಭೂಮಿನ ಮತ್ತು ಕೇಳಾಕತ್ತಿದ್ಲು. ಅದಕ್ಕೆ ಒಂದು 4 ದಿನ ಕರ್ಕೊಂಡು ಹೋದ್ರಾತು. ಮದುವೆ ಆದಾಗಿಂದ ಕರ್ಕೊಂಡು ಹೋಗಿದ್ದಿಲ್ಲಲ್ಲ, ಅದಕ್ಕೆ ನಿಮ್ಗೆ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರಾತಂತ ಬಂದೀನ್ರದ. ಅಯ್ಯೋ ಪಾಪ, ಭಾಳ ತ್ರಾಸಾಗೈತೇನ್ರಿ? ಅಯ್ಯೋ, ಒಂದು ಮಾತು ಹೇಳಿದ್ರೆ ನಾನು ಕರ್ಕೊಂಡು ಬರ್ತಿದ್ನಿ, ನೀವು ಇಲ್ಲಿ ಗಂಟ ಯಾಕೆ ಬರಬೇಕಾಗಿತ್ತು? ನೋಡು, ನಾವು ಮದುವೆಗೆ ಹೋಗಿ ಬಂದಾರ ಅಂದ್ರೆ ಸುಸ್ತು ಭಾಳ ಆಗಿತ್ತು, ಹಂಗೆ ಇಲ್ಲೇ ಕುಂತ್ಕೊಂಡಂದ. ಇನ್ನೂ ಸೀರೆನೂ ಬಿಚ್ಚಾಕಿಲ್ಲ.
ಇದು ಮೊನ್ನೆ ನೆಕ್ಲೆಸ್ ಮಾಡಿಸ್ಕೊಂಡಿದ್ನಲ್ಲ ಅದನ್ನ ಹಂಗೆ ಹಾಕೊಂಡು ಹೋಗ್ಬಿಟ್ಟನು. ಅದು ಗೋನಿಗೆ ಒಂಥರ ಉರ್ಲಾದಂಗೆ ಆಗಕತ್ತೈತ್ರಿ. ಅಯ್ಯ ಹೌದನ್ರಿ, ಚಲೋ ಆಗೈತೆ ನೋಡ್ರಿ. ಅತ್ತ ಗುತ್ತಾಗ ಕೊಳ್ಳಿ ಹತ್ತಿ ಮಸ್ತಾಗೈತೆ ಬಿಡ್ರಿ. ಯಾವಾಗ ಬಂದಿ? ಈಗ ಬಂದೇನು? ಆರಾಮದಿಯಾ? ಹ್ಞೂ ಮಗಳೇ, ನಾನು ಆರಾಮದನ. ನೀನು ಆರಾಮದಿಯೇನು? ಅಲ್ಲ, ಎಷ್ಟೊತ್ತಾತು ನಿಮ್ಮ ಹತ್ರ ಕರೆಯಾಕತ್ತಿ? ಈಗ ಬಂದು ಏನು ಮಕ್ಕೊಂಡಿದ್ದೇನವ? ಅಯ್ಯೋ, ಅದು ಈ ಹೊತ್ನಾಗ ಮಕ್ಕೊಂದ ಬಿಟ್ಟಿರ್ತಾಳ್ರಿ. ಎಲ್ಲ ಕೆಲಸ ಮಾಡ್ತಾಳ, ಊಟ ಅದು ಮಾಡಿರ್ತಾರಲ್ಲ. ಇಬ್ರು ಅಕ್ಕ ತಂಗಿ ಮಕ್ಕೊಂಡಿರ್ತಾರೆ. ಇವತ್ತು ನಾನು ಈಕಿನ ಮದುವೆ ಕರ್ಕೊಂಡು ಹೋಗಿದ್ದೀನಿ ಸಣ್ಣಾಕೆನ. ಅದಕ್ಕಾಗಿ ಆಕೆ ಆರಾಮ ಮಕ್ಕೊಂಡು ನಿದ್ದೆ ಮಾಡತ್ತಿದ್ಲು ನೋಡ್ರಿ. ನೀವು ಬರೋಣ ಎದ್ದು ಬಂದಾಳ ಅಲ್ಲವಾ ಭೂಮಿ? ಹೌದ್ರಿ ಅತ್ತಿ. ಬೇ ಮಕ್ಕೊಂಡಿದ್ನ್ಯಾ, ಇವಾಗ ಎದ್ನಿ ನೋಡ್ದೆ. ನೀನು ಬಂದಿ ಅಂತ ಅತ್ತಿ ಕರೆದ್ರಲ್ಲ, ಅದಕ್ಕೆ ಎದ್ದಾಕಿನ ಮಕ್ಕ ತಗೊಂಡಾಕಿನ ಹಂಗೆ ಓಡೇನ ಬನ್ನಿ. ಹೆಂಗಿದ್ದೀವಿ ಅವ್ವ? ಆರಾಮದಿ? ಮನೆಗೆಲ್ಲ ಹೆಂಗದಾರ? ಚಿಕ್ಕಮ್ಮ, ಇಬ್ರು ಚಿಕ್ಕಮ್ಮಂದ್ರು, ಆಮೇಲೆ ಅಪ್ಪ ಚಿಕ್ಕಪ್ಪ ಅದ ಚಿಕ್ಕಪ್ಪ ಅಮ್ಮ, ಆಮೇಲೆ ಅಜ್ಜಿ ಹೆಂಗದಾಳ? ಆರಾಮದಾಳೇನು? ಈಗ ಆರಾಮಾಗೈತೆ ಆಕಿಗೆ? ಅಯ್ಯ ಶಿವನ, ಆಕಿಗೆಲ್ಲ ಆರಾಮಾಗಿತ್ತು. ವಯಸ್ಸು ಆಗೈತಲ್ಲ, ಅದಕ್ಕೆ ಇನ್ನು ಭಾಳ ದಿನ ಇಲ್ಲ ಅಂತ ಹೇಳ್ಯಾರ. ಅದಕ್ಕೆ ಕರ್ಕೊಂಡು ಹೋಗಾಕಂತ ಬನ್ಯವ್ವ. ಅದಕ್ಕೆ ಇನ್ನು ಕರ್ಕೊಂಡು ಹೋದ್ರಾತು. ಅಜ್ಜವ ನೋಡ್ತಾನೆ ಅನ್ನತ್ತಿದ್ಲು ಭೂಮಿನ. ಆಮೇಲೆ ಸುಮ್ಮನ ಕರ್ಕೊಂಡು ಬರ್ರಿ ಅಂತ ಒಂದ ಸಮನ ನಿಂತಿದ್ಲು. ಅದಕ್ಕಾಗಿ ನಿಮ್ಮ ಹತ್ರಿಗೆ ಹೇಳಿ ಕರ್ಕೊಂಡು ಹೋದ್ರಾತು. ಒಂದು 4 ದಿನ ಅಂತ ಬಂದನವ. ಚಿಗವ ಒಂದು 4 ದಿನ ಕರ್ಕೊಂಡು ಹೋಗ್ತಾನ. ಅನ್ನಾರು ಇಲ್ಲೇನು? ಅನ್ನಾರು ಗಟ್ಟಿ ಹೇಳಿ ಹೋಗ್ತಿದ್ನಿ. ಅನ್ನಾರು ಇದ್ದಂಗಿಲ್ಲೇನಲ್ಲ? ಹೌದಾ? ಮತ್ತು ಇಂಥದ್ರ ಕಳಿಸಿದ್ರೆ ಹೆಂಗೆ? ಸರಿ ಆಯ್ತವ್ರಿ. ಅದ್ರಾಗೇನ ಕರ್ಕೊಂಡು ಹೋಗ್ಬರ್ರಿ. ಒಂದು 4 ದಿನ ಅಲ್ಲ, ಕರ್ಕೊಂಡು ಹೋಗ್ಬರ್ರಿ. ಮತ್ತು ಮದುವೆ ಆದಾಗಿಂದನೂ ನಾವು ಕಳಿಸಿಲ್ಲ. ನಾವು ಮತ್ತು ಇರಲಿ ಅಂತ ಇಟ್ಕೊಂಡಿದ್ದು. ಮತ್ತು ಇಂಥದ್ರ ಕಳಿಸಿದ್ರೆ ಹೆಂಗೆ? ಕರ್ಕೊಂಡು ಹೋಗ್ಬರ್ರಿ. ಅಯ್ಯೋ, ಈಗಾರ ಊರಿಗೆ ಕಳ್ಸಾಕತ್ರಲ್ಲ. ಈಗಾರ ನಮ್ಮ ಮನೆಗೆ ನಾನು ಹೋಗಾಕತ್ತೀನಿ. ಅಲ್ಲಾರ 4 ದಿನ ಆರಾಮಾಗಿ ಇದ್ದು ಬಂದ್ರಾತು. ಇಲ್ಲಿ ಮಾಡಿ ಸಾಕಾಗಿ. ಆದರೆ ಗಂಡ ಭಾಳ ಒಳ್ಳೆಯವನು. ಅವನ್ನ ಬಿಟ್ಟು ಹೆಂಗೆ ಹೋಗೋದು ಅಂತ ಮನಸ್ಸಿಗೆ ಬೇಜಾರಾಗ್ತೈತಿ. ಇರಲಿ, ಆದರೂ 4 ದಿನ ಹೋಗಿ ಬರ್ತಾನೆ. ತಮ್ಮ ಇಲ್ಲನ್ರಿ? ಅವ್ರನ್ನಟ್ಟು ಕರ್ಕೊಂಡು ಅವ್ರಿಗೆ ಬಾ ಅಂತಿದ್ನಿ. ಮತ್ತು ಅವ್ರು ಇದ್ದಂಗಿಲ್ಲ ನಮ್ಮ ಮನ್ಯಾಗ. ಶಂಕರ? ಅಯ್ಯೋ, ಶಂಕರ ಈಗ ಆಗಲೇ ಹೊರಗೆ ಹೋಗ್ಯಾನ ಏನಾರ ಅವನು. ಇನ್ನು ಯಾವಾಗ ಬರ್ತಾನೋ ಏನೋ. ನಾನು ಕರೆಯ ಕಳಿಸ್ತಾನೆ ತಗೋರಿ. 4 ದಿನ ಆದಮೇಲೆ ಫೋನ್ ಮಾಡ್ತೀನಲ್ಲ, ಫೋನ್ ಮಾಡಿದ್ಮ್ಯಾಗ ಹೇಳ್ರಿ. ಹೇಳಿದ್ಮ್ಯಾಗ ನಾನು ಶಂಕರನ್ನ ಕಳಿಸ್ತಾನಂತ. ನಾವು ಬರ್ತೇವೆ ತಗೋರಿ ನೋಡಾಕ ಅವ್ವಾರನ್ನ. ಸರಿ ಆತ್ರಿ. ಯವ್ವ, ಹಂಗಾರೆ ಅರ್ಬಿ ಅದು ಇಟ್ಕೊಳಗೆ ಒಂದು 4 ದಿನಕ್ಕೆ ಇಟ್ಕೋ ಹೋಗೋಣಂತ. ಮತ್ತು ನಿಮ್ಮ ಮನೆಯವ್ರು ಇಲ್ಲ ಅಂತಾರೋ ನೋಡೋಣ. ಸರಿ ಬೇವ ಅತ್ತಿರಿ. ಅಷ್ಟೇ 2 ಜೊತೆ ಇಟ್ಕೋತೀನಿ ರೀ. ಅಯ್ಯ, 4 ದಿನ ಹೋಗಿದ್ದಿ, ಒಂದು 4 ಬಟ್ಟೆ ಇಟ್ಕೋ. ಏನು ಅವನ್ನ ಹಾಕೊಂಡಿದ್ದನ್ನ ಹಾಕೋತೀಯನ? ಚಲೋ ಇಟ್ಕೋ, ಒಂದು 4 ಬಟ್ಟೆ ಸೀರೆಗಳು ಇಟ್ಕೋ. ಹಂಗೆ ಆತ್ರಿ ಅತ್ತಿ. ಸೋನು, ಹಂಗೆ ನಿಂತು ಬಿಟ್ಟಿಲ್ಲ. ಹೋಗು, ನಿಮ್ಮ ಚಿಗವ್ಗ ಒಂದಿಷ್ಟು ನೀರು ಚಹಾ ಮಾಡ್ಕೊಂಬರೋಕೆ ಒಂದೀಟ. ಅಯ್ಯೋ ಬ್ಯಾಡ ಚಿಗವ, ನಾನು ಮನ್ಯಾಗ ಮಾಡ್ಕೊಂಡ ಕುಡ್ದ ಬಂದನು. ಮತ್ತು ಎಲ್ಲಿದೆ ಒಂದಿಷ್ಟು ನೀರು ಕೊಡೋ ಸಾಕು. ಅಯ್ಯೋ ಹಂಗೆ ಹೋಗ್ಕರೇನು? ನಿಮ್ಮ ಮಗಳು ಚಂದ ಊಟ ಮಾಡಿದ ಅಡುಗೆ ಮಾಡ್ತಾರೆ. ಇಬ್ಬರು ಸೇರಿ ಊಟ ಮಾಡ್ಕೊಂಡು ಹೋಗ್ರಿ. ಹಂಗೆ ಹೋಗ್ಬೇಡ್ರಿ, ನಮ್ಗೆ ಮನಸ್ಸಿಗೆ ಬೇಜಾರಾಗ್ತೈತಿ. ಫಸ್ಟ್ನೇ ಸಲ ಬಂದರಿ, ಹಂಗೆ ಹೋದ್ರೆ ಹೆಂಗೆ ನೀವು? ಹಿಂಗೆ ಮಾಡಬಾರ್ದು ನೋಡ್ರಿ. ಮತ್ತು ಅಡುಗೆರ ಮಾಡಿಟ್ಟು ತಿಂದರ ಹೋಗ್ಲೆ ಕಡೆ. ನಾವೇನು ಅಡುಗೆ ಮಾಡ್ಕೊಂತ ಕುಂದ್ರು ಮೊದಲೇ ಈಕಿಗೆ ಬೇರೆ ಅಡುಗೆ ಬರೋಂಗಿಲ್ಲ, ಮತ್ತು ನಾನು ಸಾಯ್ಬೇಕು. ಅಯ್ಯೋ ಬ್ಯಾಡ್ರಿ ವಚಿಗವ, ಮತ್ತೆ ಬರ್ತೇವೆ ತಗೋರಿ. ಅಯ್ಯೋ ಇಲ್ರಿ, ನೀವು ಹಿಂಗೆಲ್ಲ ಅನ್ನೋಂಗಿಲ್ಲ ನೋಡುವ. ಮತ್ತು ನೀನು ಊಟ ಮಾಡೇ ಹೋಗ್ಬೇಕು. ನೀವು ಹಿಂಗಂದ್ರೆ ಹೆಂಗೆ? ಭೂಮಿ ಸೋನು ಹೋಗ್ರಿ, ಇಬ್ಬರು ಸೇರಿಸಿ ಪಟ ಏನೇನ ರೊಟ್ಟಿ ಪಲ್ಯ 2 ಥರ ಮಾಡಿ ಅಡುಗೆ ಮಾಡಿರಿ. ಹೋಗ್ರಿ, ಬಡ ಹೋಗ್ರಿ. ಅಕ್ಕ ತಂಗಿ ಸೇರಿಸಿ ಮಾಡೋಗ್ರಿ. ಏನು ಬಸ್ನಾಗ ನಿಮ್ಮ ಮನೆಗೆ ಬಂದಾಳ ಹಂಗೆ ಕಳಿಸ್ತೇನು ಭೂಮಿ? ನಡಿ, ನೀನು ಹೋಗೋಲ್ಯಾಕಂತ ಊಟ ಮಾಡ್ಕೊಂಡು ಹೋಗ್ರಿ. ಬಾ ಅಕ್ಕ ಹೋಗೋನು. ಅಯ್ಯೋ ಚಿಗ, ನೀವು ಬ್ಯಾಡ ಅಂದ್ರೆ ಕೇಳುವಾರ ನೋಡು. ಅಯ್ಯೋ ಇರ್ಲಿ ಬಿಡ್ರಿ, ಮೊದಲ ಸಲ ಬಂದರಿ ಹಂಗೆ ಹೋಗ್ಕರೆ ನಮ್ಮ ಮನೆಗೆ ಬಂದು. ಸರಿ ನಡಿ, ಬಾ ಹೋಗೋನು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋದ್ರಿ ಅಂತ ಅಂದ್ಕೊಂಡಿನಿ. ನಮ್ಮ ಒಂದು ಚಾನಲಲ್ಲಿ ಇನ್ನೂ ಒಂದು ಹೊಸ ಕತೆ ಬರ್ತಾ ಇದೆ. ಸೊ ಅದು ಜೀವನದಲ್ಲಿ ನೋವನ್ನೇ ನೋಡಿರೋ ಒಂದು ಹುಡುಗಿಯ ಕತೆ. ತುಂಬ ಅದ್ಭುತವಾದ ಕತೆ ಇದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಕತೆ. ಪಾಪ ತಾಯಿ ನೋಡಿದ್ರೆ ಕ್ಯಾನ್ಸರು, ತಂದೆ ನೋಡಿದ್ರೆ ಕುಡ್ಕ. 1 ರೂಪಾಯಿ ಬಿಡ್ದಿರೋ ಹಾಗೆ ಮನೇಲಿ ಎಲ್ಲ ಕಿತ್ಕೊಂಡು ಹೋಗ್ತಾ ಇರ್ತಾನೆ. ಆ ಒಂದು ಕತೆ, ಜೀವನ ಯಾವ ರೀತಿ ಸಾಗಿಸ್ತಾಳೆ ನಮ್ಮ ಮಧು ಅಂತೇಳಿ ಆ ಕಥೆಲಿದೆ. ನೋಡಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರುತ್ತೆ, ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದೆ ನೋಡಿದ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.